ಹಲೋ. ಬೆಳಗ್ಗೆ ನಾವು ಏನು ಮಾಡ್ತೀವಿ, ಇಡ್ಲಿ, ದೋಸೆ, ಪೂರಿ, ಚಪಾತಿ ಏನೋ ಒಂದು ಮಾಡ್ತಾ ಇರ್ತೀವಲ್ವ. ಆದರೆ ಅದ್ರ ಜೊತೆಗೆ ಏನು ಪಲ್ಯ ಮಾಡೋದು, ಗೊಜ್ಜು ಮಾಡೋದು, ಸಾಗು ಮಾಡೋದು ಅಂತ ನಾವು ತುಂಬ ಯೋಚಿಸ್ತಾ ಇರ್ತೀವಿ. ಆದರೆ ನಾವು ಮನೆಯಲ್ಲೇ ಕೆಲವೊಂದು ಎಲ್ತಿಯಾಗಿ ನಾವು ಮಾಡ್ಕೋಬೇಕು ಅಂತಲೂ ನಾವು ಇಷ್ಟಪಡ್ತೀವಲ್ವ. ಹಾಗಾಗಿ ಒಂದು ಎಲ್ತಿ ಚಪಾತಿಗೆ ಬೇಕಾಗಿರುವಂಥ ಒಂದು ಗೊಜ್ಜನ್ನು ನಾನು ತೋರಿಸ್ತಾ ಇದ್ದೀನಿ, ಅಥವಾ ಕರಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇವಾಗ ನಾವು ಕಾಳುಗಳನ್ನ ಮೊಳಕೆ ಬರೆಸಿ ಉಪಯೋಗಿಸೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀವಲ್ವ. ಹಾಗಾಗಿ ನಾನಿವತ್ತು ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದೆ ಮತ್ತು ಮೆಂತ್ಯ ಸೊಪ್ಪು ಕೂಡ ಇತ್ತು. ಅದಕ್ಕೆ ಎರಡೂ ಸೇರಿಸಿ ಏನು ಗೊಜ್ಜು ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗ್ರೇವಿ ಥರನೂ ನೀವು ಮಾಡ್ಕೋಬಹುದು, ಅಥವಾ ಪಲ್ಯ ಥರ ಕೂಡ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ಅಷ್ಟೇ ಕಾಳುಗಳನ್ನು ಈ ರೀತಿ ಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಯಾರಿಯರ್ಗಳಿಗೆ ಹಾಕ್ಬೋದು, ಬೇಗ ಕೂಡ ಆಗುತ್ತೆ. ಒಂದು ಅಥವಾ ರಾತ್ರಿ ನೈಟಲ್ಲಾದರೂ ನೀವು ಮಾಡ್ಕೋಬೋದು, ಬೆಳಗ್ಗೆನಾದರೂ ಮಾಡ್ಕೋಬೋದು. ಈಗ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಮೊಳಕೆ ಕಟ್ಟಿದ ಕಾಳು ಎರಡೂ ತೊಗೊಂಡಿದ್ದೀನಿ. ಈಗ ಒಂದು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು. ಒಂದು ಬಾಣಲಿಗೆ ನಾನು ಒಂದು 2-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳು ಹಾಕಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 1-2 ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕಿದ್ದೀನಿ. ಹಾಗೆ ಅದಕ್ಕೆ 1-2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೇಕು. ಈರುಳ್ಳಿ ಇದೆಲ್ಲ ಸ್ವಲ್ಪ ಮೆತ್ತಗಾಗಂಗೆ ಹುರ್ಕೋಬೇಕು. ಇದರಲ್ಲಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಶುಂಠಿನ ಸ್ವಲ್ಪ ತುರಿದು ಹಾಕ್ಕೊಂಡಿದ್ದೀನಿ. ಹೆಚ್ಚಾದರೂ ಹಾಕ್ಕೋಬೋದು, ಅಥವಾ ತುರಿದಾದರೂ ಹಾಕ್ಕೋಬೋದು. ಹೆಚ್ಚಾಕಿದ್ರೆ ಸ್ವಲ್ಪ ಮಕ್ಳಿಗೆ ಇಷ್ಟಪಡಲ್ಲ ತಿನ್ನೋದಕ್ಕೆ, ಹಾಗಾಗಿ ನಾನು ತುರಿದು ಹಾಕ್ಬಿಟ್ಟಿದ್ದೀನಿ. ಬಾಯಿಗೆ ಸಿಗೋದಿಲ್ಲ, ಟೇಸ್ಟಿಯಾಗಿರುತ್ತೆ. ಈಗ 1-2 ಟೊಮೊಟೊ ಕೂಡ, ಅದನ್ನು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಎರಡನ್ನೂ 1-2 ನಿಮಿಷ ನಾವು ಒಗ್ಗರಣೆಯಲ್ಲಿ ಮೆತ್ತಗಾಗೋಂಗೆ, ಟೊಮೊಟೊ ಮೆತ್ತಗಾಗೋಂಗೆ ಹುರ್ಕೋಬೇಕು. ಈಗ ಅದಕ್ಕೆ ನಾನು ಮೊಳಕೆ ಕಟ್ಟಿದ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾವು ಬರೀ ಕಾಳೇ ಬೇಕಾದರೂ ಉಪಯೋಗಿಸಿ ನೀವು ಪಲ್ಯ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಸೊಪ್ಪು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ನಾನು ಜೊತೆಗೆ ಸೊಪ್ಪು ಕೂಡ ಯೂಸ್ ಮಾಡ್ತಿದ್ದೀನಿ. ಮಕ್ಕಳು ಹಾಗೆ ತಿನ್ನೋಲ್ಲ, ಈ ಥರ ಏನಾದರೂ ಮಾಡಿಕೊಟ್ಟಾಗ ತಿಂತಾರೆ ಅಂಥೇಳಿ ನಾನು ಜೊತೆಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಲ್ಲ ಥರ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಧನಿಯಾದ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, ಮತ್ತು 1/2 ಸ್ಪೂನ್ ಜೀರಾ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನ 1/4 ಸ್ಪೂನಷ್ಟು, ಹಾಗೆಯೇ 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಆದರೂ ಪರವಾಗಿಲ್ಲ. ಮಸಾಲೆ ಎಲ್ಲ ಬೇಡ ನಮಗೆ ಜಾಸ್ತಿ ಅನಿಸಿದ್ರೆ ತೊಂದರೆ ಇಲ್ಲ. ಹಾಗಾಗಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಏಕೆಂದರೆ ಮಸಾಲೆ ಮತ್ತು ಒಂಚೂರು ಒಗ್ಗರಣೆಯಲ್ಲಿ ಬೇಯಬೇಕಲ್ವ, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನೀವು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ರೆ ನಿಮಗೆ ಕಾಳು ಮತ್ತು ಖಾರದ ಘಾಟು ಎಲ್ಲ ಥರ, ಕಾಳು ಸ್ವಲ್ಪ ರೋಸ್ಟ್ ಆಗುತ್ತೆ, ಮಸಾಲೆದು ಹಸಿ ವಾಸನೆ ಕೂಡ ಹೋಗುತ್ತೆ. ಇದಾದಮೇಲೆ ನಂತರ ನಾವು ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋದು. ನಾನು ಏನಕ್ಕೆ ಫಸ್ಟೇ ಇದು ಮಾಡಿದೆ, ಲಾಸ್ಟಲ್ಲಿ ಹಾಕ್ತಿದ್ದೀನಿ ಅಂದರೆ ನಿಮಗೆ ಕಾಳು ಹಸಿ ವಾಸನೆ ಹೋಗಬೇಕು, ಮತ್ತು ಚಿಲ್ಲಿ ಪೌಡರು, ಧನಿಯಾ ಪೌಡರ್ದು ಹಸಿ ವಾಸನೆ ಹೋಗಬೇಕು. ಕಾಳು ಕೂಡ ಒಗ್ಗರಣೆಯಲ್ಲಿ ನಿಮಗೆ ಒಂದು 2-3 ನಿಮಿಷ ಮುಚ್ಚಿಟ್ರೆ ಅದು ಒಗ್ಗರಣೆಲೇ ಕಾಳು ಕೂಡ ಬೇಯುತ್ತೆ. ನೀವು ಬರೀ ಒಣ ಕಾಳೇ ಬೇಕಾದ್ರೆ ಯೂಸ್ ಮಾಡ್ತೀನಿ ಅಂದರೆ ನೀವು ಕುಕ್ಕರ್ ಕೂಗಿಸ್ಕೊಂಡು ಒಂದು ಸಾರಿ ಕಾಳನ್ನು ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೋದು. ಈ ಥರ ಮೊಳಕೆ ಕಟ್ಟಿದರೆ ಬೇಗ ಬೇಯುತ್ತೆ. ಹಾಗಾಗಿ ನಾವು ಒಗ್ಗರಣೆಲೇ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ಮತ್ತು ಕುಕ್ಕರ್ ಕೂಗಿಸೋವಂಥದ್ದು ಬೇಕಾಗಿಲ್ಲ. ಈಗ ನೀವು ಗ್ರೇವಿಗೆ ಎಷ್ಟು ಬೇಕು, ನೀವು ಪಲ್ಯ ಟೈಪ್ ಮಾಡ್ತೀರಾ, ಗ್ರೇವಿ ಟೈಪ್ ಮಾಡ್ತೀರೋ ನೋಡಿಕೊಂಡು ನೀವು ನೀರನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಡಬೇಕು ಬೇಯೋದಕ್ಕೆ. ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು 2 ಸ್ಪೂನಷ್ಟು ಬಿಳಿ ಎಳ್ಳು, 2 ಸ್ಪೂನಷ್ಟು ಕಡಲೆ ಬೀಜ, ಇವೆರಡನ್ನೂ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಯಾಕೆಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಬಹಳ ರುಚಿ ಇರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ಇದು ಸಿಂಪಲ್ಲಾಗಿ ಬೇಗ ಆಗುತ್ತೆ, ಯಾವುದೇ ಮಸಾಲೆ ರುಬ್ಬಂಗಿಲ್ಲ. ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು 2 ಸ್ಪೂನ್ ಎಣ್ಣೆಗೆ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಅದನ್ನು ಹಾಕಿದ್ದೀನಿ. ಸ್ವಲ್ಪ ಕಲ್ಲರ್ಗೆ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಇದೆ, ತುಪ್ಪ ಆದರೂ 1 ಸ್ಪೂನಷ್ಟು ನೀವು ಹಾಕಿದಾಗ ರುಚಿ ಡಬಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.